माता की जय, माता की। ಈ ದಿನ ಅಖಿಲ ಭಾರತ ವೀರಶೈವ ಮಹಾಸಭಾ ದಾವಣಗೆರೆ ತಾಲೂಕು ಘಟಕ ಹಾಗೂ ಜಿಲ್ಲಾ ಯುವ ಘಟಕದ ವತಿಯಿಂದ ನಮ್ಮ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ಶಿವಗಂಗಾ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಮ್ಮ ದಾವಣಗೆರೆಯ ಜಲ ಜೀವನಾಡಿ ರೈತರ ಆಶಾಕಿರಣ ಆಗಿರ್ತಕ್ಕಂಥ ಭದ್ರಾ ಜಲಾಶಯ ತುಂಬಿದ್ದ ಒಂದು ಖುಷಿ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಆಗುತ್ತೆ. ಇದು ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆ ರೈತರಿಗೂ ಅವರ ಎಲ್ಲ ಬೆಳೆಗಳು ಉತ್ತಮವಾಗಿ ಬರಲಿ, ಆಮೇಲೆ ಈ ಒಂದು ಭದ್ರಾ ನದಿ ಏನಿದೆ ಇದೇ ಥರ ತುಂಬಿ ಹರಿಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಬಾಗಿಣ ಬಿಡೋದ್ರ ಮೂಲಕ ನಮ್ಮೆಲ್ಲ ಸಮಿತಿ ಯುವ ಘಟಕದವರು, ತಾಲೂಕು ಘಟಕದವರು, ಹಾಗೆ ಶಿವಗಂಗಾ ಗ್ರೂಪ್ಸ್ನ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ದಾವಣಗೆರೆಯಿಂದ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿ ಇವಾಗ ಮತ್ತೆ ಪ್ರಸಾದ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ನಮಸ್ತೆ. ಇವತ್ತು ನಮ್ಮ ದಾವಣಗೆರೆ ರೈತರ ಜೀವನಾಡಿಯಾದ ಭದ್ರಾ ಡ್ಯಾಮಿಗೆ ವೀರಶೈವ ಮಹಾಸಭಾ ತಾಲೂಕು ಘಟಕದಿಂದ ಬಾಗಿಣ ಅರ್ಪಿಸಿದ್ವಿ. ಶಿವಗಂಗಾ ಶ್ರೀನಿವಾಸ್ ಅಣ್ಣನ ನೇತೃತ್ವದ ವತಿಯಿಂದ ನಾವು ಇವತ್ತು ಬಾಗಿಣ ಅರ್ಪಿಸಿದ್ವಿ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ತುಂಬಿ ಹರಿತಾ ಇರೋಂಥ ನದಿಗೆ ಇವತ್ತು ಬಾಗಿಣ ನಾವು ಮಹಿಳೆಯರು ಮತ್ತು ತಾಲೂಕು ಘಟಕದ ಎಲ್ಲ ನಮ್ಮ ಸೋದರರು ಎಲ್ಲರೂ ಸೇರಿ ಬಾಗಿಣ ಅರ್ಪಿಸಿದ್ವಿ. ಈ ಒಂದು ಕಾರ್ಯಕ್ರಮನೇ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಎಲ್ಲ ಯುವ ಘಟಕದವರು ಮತ್ತು ಜಿಲ್ಲಾ ಘಟಕದವರು. ಶಿವಗಂಗಾ ಶ್ರೀನಿವಾಸ್ ಅಣ್ಣನು ತುಂಬ ಸಂತೋಷದಿಂದ ಇದನ್ನು ಬಾಗಿಣ ಅರ್ಪಿಸಿದ್ವಿ. ಇವತ್ತು ಈ ಒಂದು ಉರಕುಂಡ ಶಂಬಣ್ಣ ಮತ್ತು ಅಧ್ಯಕ್ಷರಾದ ಉರಕುಂಡ ಶಂಬಣ್ಣ, ಶಿವಗಂಗಾ ಶ್ರೀನಿವಾಸ್ ಅಣ್ಣ ಮತ್ತೆ ರತನ್ ಅಣ್ಣ, ಆಮೇಲೆ ಎಲ್ಲ ಟೀಮ್, ಯಾಕಂದ್ರೆ ಎಲ್ಲರೂ ನಮ್ಮ ಅಣ್ಣಂದ್ರೆ ಎಲ್ಲ ಸೋದರರು ಸೇರಿ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ರು. ನಮ್ಮ ಮಹಿಳೆಯರಿಗೆಲ್ಲ ತುಂಬ ಸಂತೋಷ ಆಯ್ತು. ಇನ್ನು ಅನೇಕ ಕಾರ್ಯಕ್ರಮಗಳು ಇವರೆಲ್ಲ ಹೀಗೆ ನಡೆಸ್ಕೊಡ್ಬೇಕು. ವೀರಶೈವ ಗ್ರೂಪ್ ಎಲ್ಲ ಕಡೆಗೂ ಆಕ್ಟಿವ್ ಆಗಿ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದ ಎಲ್ರಿಗೂ ಬಂದಿದ್ದವ್ರಿಗೂ.
ಹಾಗೂ ಎಲ್ಲ ಮಹಿಳೆಯರಿಗೂ ಥ್ಯಾಂಕ್ ಯು. ಆದ ಭದ್ರಾ ಡ್ಯಾಮ್ನಲ್ಲಿ ನೀರು ಗಂಗೆ ತುಂಬಿ ಹರಿಯುತ್ತಿದ್ದಾಳೆ. ಈ ಸಂತೋಷಕ್ಕಾಗಿ ನಾವು ಎಲ್ಲರೂ ವೀರಶೈವ ಮಹಾಸಭೆಯಿಂದ ತಾಲೂಕು ಘಟಕದಿಂದ ಬಂದಿದ್ದೇವೆ. ನಾವು ಇದಕ್ಕೆಲ್ಲ ಶಿವಗಂಗಾ ಬಸವರಾಜು ಮತ್ತು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಎಲ್ಲರೂ ಬಂದಿದ್ದೇವೆ. ಬಾಗಿನನ್ನು ಅರ್ಪಿಸಿದ್ದೇವೆ. ಕೋಟ್ಯಾಂತರ ಜನಗಳಿಗೆ ಜೀವನಾಡಿಯಾದ ಈ ಭದ್ರಾ ಡ್ಯಾಮ್ನಿಂದ ಸದಾ ಹಿಂಗೆ ಪ್ರತಿ ವರ್ಷವೂ ಹಿಂಗೆ ಬಾಗಿನ ಅರ್ಪಿಸೋ ಮೂಲಕ ನಾವು ಬರಬೇಕು ಮತ್ತು ಹಾಗೆ ಗಂಗೆನೂ ತುಂಬಿ ಹರಿಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ, ಹಾಗೂ ನಮಗೂ ಈಗ ನಮಗೆ ಬರಮಾಡಿಕೊಟ್ಟ ನಮ್ಮ ಶಿವಗಂಗಾ ಅಣ್ಣನವರಿಗೆ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ನಾವು ದಾವಣಗೆರೆ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಇವತ್ತು ಭದ್ರಾ ಜಲಾಶಯಕ್ಕೆ ಬಂದು ಇವತ್ತು ಪೂಜೆ ಕಾರ್ಯಕ್ರಮ ಮಾಡಿ ಬಾಗಿನ ಅರ್ಪಿಸಿದ್ದೇವೆ. ಈ ಒಂದು ಸಂದರ್ಭ ಮಳೆ ನಮಗೆ ಒಳ್ಳೆಯ ರೀತಿಯಲ್ಲಿ ಬಂದು ಎಲ್ಲ ಡ್ಯಾಮ್ ತುಂಬಿ ನಮ್ಮ ಎಲ್ಲ ರೈತರಿಗೆ ವರದಾನವಾಗಿದೆ. ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಬಂದು ಪೂಜೆ ಸಲ್ಲಿಸಿ ಪ್ರಸಾದ ಮಾಡಿಕೊಂಡು ಈಗ ನಾವು ನಮ್ಮ ದಾವಣಗೆರೆ ಕಡೆ ಹೊರಟಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ನಮ್ಮ ದಾವಣಗೆರೆ ಜನತೆಗೆ ನಮಸ್ಕಾರ. ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಜಿಲ್ಲಾ ಯುವ ಘಟಕ ಹಾಗೂ ತಾಲೂಕು ಘಟಕ ಹಾಗೂ ನಮ್ಮ ನಗರ ಘಟಕ ಮಹಿಳಾ ಘಟಕ ವತಿಯಿಂದ ಇಂದು ನಮ್ಮ ಭದ್ರಾ ಜಲಾಶಯಕ್ಕೆ ಬಾಗಿನ ಬಿಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಶಿವಗಂಗಾ ಸೀನಣ್ಣನವರ ನೇತೃತ್ವದಲ್ಲಿ ಇಂದು ಎಲ್ಲ ನಮ್ಮ ಘಟಕದ ಕಾರ್ಯಕರ್ತರು ಸದಸ್ಯರುಗಳು ಎಲ್ಲರೂ ಇವತ್ತು ಬಾಗಿನ ಬಿಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನೆರವೇರಿದೆ. ಎಲ್ಲ ಇವತ್ತು ಪ್ರಸಾದ ಗಿಸದ ಎಲ್ಲ ಇತ್ತು, ಇಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೇವೆ. ಹೆಂಗೆ ನಮ್ಮ ಭದ್ರಾ ಜಲಾಶಯ ಇನ್ನೂ ಹೆಚ್ಚು ತುಂಬಲಿ, ನಮ್ಮ ರೈತರಿಗೆ ಹಾಗೂ ನಮ್ಮ ಎಲ್ಲ ಜನತೆಗೆ ಇದರ ಉಪಯೋಗ ಆಗಲಿ ಅಂತ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಲಾಸ್ಟ್ ಸ್ಟಾಪಲ್ಲಿ ಇದ್ದೀವಿ. ಇವತ್ತಿಂದು ಟ್ರಾವೆಲಿಂಗು ನಮ್ಮ ರೈಡರ್ ಶೇರ ಜೊತೆ ಇವತ್ತು ಅವ್ರ ಬ್ಲಾಗಲ್ಲಿ ನಾವು ಭಾಗಿಯಾಗಿದ್ದೀವಿ. ಎಲ್ಲ ದಾವಣಗೆರೆಯಿಂದ ಬಾಗಿನ ಬಿಡೋದಕ್ಕೆ ಅಂತಂದೇಳಿ ಇಲ್ಲಿ ಭದ್ರಾ ಡ್ಯಾಮಿಗೆ ಬಂದಿದ್ವಿ. ಶಿವಗಂಗಾ ಶ್ರೀನಿವಾಸಣ್ಣವರ ಕಂಪ್ಲೀಟ್ ಬಳಗ ಇಲ್ಲಿದ್ದೀವಿ. ಹಾಗೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲ ಸಾಕಷ್ಟು ಪದಾಧಿಕಾರಿಗಳಿಲ್ಲಿದ್ದೀವಿ. ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಭದ್ರಾ ಡ್ಯಾಮ್ ತುಂಬಿ ನೀರು ಹರಿದ್ರೆ ನಮ್ಗಷ್ಟೇ ಅನುಕೂಲ ಆಗ್ತಾ ಇದೆ. ಇನ್ನೂ ಚೆನ್ನಾಗಿ ಸಂಪದ್ಭರಿತವಾಗಿ ನೀರು ತುಂಬಲಿ ಅಂತಂದೇಳಿ ಎಲ್ಲರೂ ಒಂದು ದೇವರಲ್ಲಿ ಬೇಡ್ಕೊಂಡು ಬಾಗಿನ ಬಿಟ್ಟಿದ್ದೀವಿ. ಪ್ರತಿ ವರ್ಷದ ಥರ ಈ ವರ್ಷನೂ ಬಂದಿದ್ದೀವಿ. ಅದು ಹೆಂಗಪ್ಪ ಅಂತಂದರೆ, ವರ್ಷದಿಂದ ವರ್ಷ ಬಾಂಧವ್ಯ ಜಾಸ್ತಿ ಆಗ್ತಾ ಹೋದಂಗೆ ತಂಡನೂ ದೊಡ್ಡದಾಗ್ತಾ ಇದೆ, ಈ ಖುಷಿನೂ ಜಾಸ್ತಿ ಆಗ್ತಾ ಇದೆ. ಇವತ್ತು ಸ್ಪೆಷಲ್ ಒಂದು ಸ್ಟಾಪ್ ಆಗಿದೆ ಇಲ್ಲಿ. ನಮ್ಮ ಜೊತೆಗೆ ಶಾಂತಕುಮಾರ್ ಅಂತ ಒಬ್ಬರು ನಮ್ಮ ಸಹೋದರು ಬಂದಿದ್ದರು. ಅವರು ಇಲ್ಲಿ ಕುವೆಂಪು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಕೂಡ. ಅವರು ಇಲ್ಲ ನಮ್ಮ ಹಿಂಗೆ ದಾರಿಯಲ್ಲಿದ್ದೀವಿ, ನಮ್ಮ ಯೂನಿವರ್ಸಿಟಿಯಲ್ಲಿ ಹೋಗಿ ಒಂದು ಸಣ್ಣದೊಂದು ಟೀ ಬ್ರೇಕ್ ಹಾಕೋಣ ಅಂತಂದ್ರು. ಹಂಗಾಗಿ ಇಲ್ಲೆಲ್ಲ ಬಂದು ಅದ್ಭುತವಾದ ಲೊಕೇಶನ್ ಇದೆ ಅದು ಕುವೆಂಪು ಯೂನಿವರ್ಸಿಟಿ. ಭಾಳ ಬ್ಯೂಟಿಫುಲ್ ಆಗಿ ವ್ಯೂ ಇದೆ. ಆದಷ್ಟು ಬೇಗ ನಮ್ಮ ದಾವಣಗೆರೆ ಯೂನಿವರ್ಸಿಟಿನ ಇಷ್ಟು ದೊಡ್ಡ ಮಟ್ಟದಾಗ ಬೆಳೆದು ಅಷ್ಟು ಅದ್ಭುತವಾಗಿ ಎದ್ದು ನಿಂತ್ಕೊಳ್ಳಿ ಅಂತಂದೇಳಿ ನಾವು ದೇವರಲ್ಲಿ ಬೇಡ್ಕೊಂತೀವಿ.